ಸರ್, ವೆಲ್ಕಮ್ ಟು ಹಳ್ಳಿ ಕರಾಟೆ ಚಾನಲ್ಗೆ. ನಿಮ್ಮ ಹೆಸರು ಮತ್ತು ನಿಮ್ಮ ರಾಶಿನ ಹೆಸರು ಮತ್ತು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ ಸರ್. ನಮ್ಮ ಹೆಸರು ಆಕಾಶ್ ಅಂದ್ಬಿಟ್ಟು, ನಾವು ಚಪ್ಪದಲ್ಲಿ. ಇದ್ರ ಎತ್ತಿನ ಹೆಸರು ಬಂದು ನರಸಿಂಹ ಅಂತೇಳಿ, ಇದ್ರ ಹೆಸರು ಬಂದು ಬಸ್ಸಿ ಅಂತೇಳಿ. ಇದು ಇಟ್ಕೆ ಪ್ರಕಾಶಣ್ಣ ಅಂತ ಇದ್ರ ಓನರ್ ಹೆಸರು. ಇದು ಸುನಿಯಣ್ಣ ಅಂತ, ಹೆಬ್ಬುಲಿ, ಒಂಟಿ ಸರ್ಗ, ಗಗನು, ಭಾರಿ ಹೆಸರಾಂತ ಓರಿಗಳನ್ನ ಕಟ್ಟಿರೋಂಥ ಓನರ್ ಅವರು. ಮತ್ತು ಜಾಕಿನೂ ಕೂಡ ಹೌದು ಅವ್ರದ್ದು ಎತ್ತೋಣ. ಸರ್, ಎಷ್ಟು ವರ್ಷಗಳಿಂದ ಒಂದು ಈ ರೇಸ್ನಲ್ಲಿ ಭಾಗವಹಿಸ್ತಿದ್ದಾರೆ? ಅವರು ಹೆಚ್ಚು ಕಮ್ಮಿ ಒಂದು 12ನೇ ವಯಸ್ಸು 14ನೇ ವಯಸ್ಸಿಂದನೂ ಗಾಡಿ ಹೊಡಿತಾ ಇದ್ದಾರೆ ಅವರು ಮೇಲೆ ನಮ್ಗೆ ಅಭಿಮಾನ. ಅವ್ರಿಗೋಸ್ಕರ ನಾವು ಎಲ್ಲಿದ್ರು ಗಾಡಿ ರೇಸ್ ಎಲ್ಲಿದ್ರು ಈ ಎತ್ತಿನ ಅಭಿಮಾನಕ್ಕೋಸ್ಕರ ಹೋಗಿ ಗಾಡಿ ಕಟ್ಟೋದು, ಗಾಡಿ ಬಾಡಿಗೆ ಹೋಗೋದು. ಒಂದು ಪ್ಲೇಸ್ಮೆಂಟನ್ನು ಮಾಡಿದ್ರ? ಹೌದು. ಒಂದು ಖುಷಿ ಯಾವ ರೀತಿ ಇದೆ? ತುಂಬ ಖುಷಿ ಆಯಿತು. ತುಂಬ ಅಚ್ಚುಕಟ್ಟಾಗಿ ರೈಸ್ನ ನಡೆಸ್ಕೊಟ್ಟವ್ರೆ. ಇದೇ ಥರ ಮುಂದೆ ವರ್ಷಕ್ಕೂ ರೈಸ್ನ ನಡೆಸಿ ಹಳ್ಳಿಕಾರನ್ನ ಪ್ರೋತ್ಸಾಹಿಸಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಸರ್, ಇದುವರೆಗೂ ಯಾವ ರೇಸ್ಗಳಲ್ಲಿ ಕರ್ನಾಟಕದ ಮೂಲೆಗಳಲ್ಲಿ ಭಾಗವಹಿಸಿರ್ತೀರಾ? ಯಾವ ಒಂದು ರೇಸ್ ನಿಮ್ಗೆ ಅತಿ ಹೆಚ್ಚು ಖುಷಿ ತಂದ್ಕೊಡ್ತೀವಿ? ಅಣ್ಣ, ಎಲ್ಲ ರೈಸು ಖುಷಿ ತಂದ್ಕೊಟ್ಟೈತೆ. ಅಂದರೆ ಎಲ್ಲರೂ ದನಗಳಿಗೂ ಒಳ್ಳೇದಾಗಲಿ ಅಂತಲೇ ಮಾಡೋದು. ಅದರಲ್ಲಿ ತೇಗೂರು ರೈಸು ಅಂತ ಅಂದರೆ ಅದು ಒಂಥರ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಇದ್ದಂಗೆ ಹೆಂಗೆ ನಮ್ಮ ಗಾಡಿ ರೈಸಲ್ಲಿ ತೇಗೂರು ರೈಸು ಅಂತ ಅಂದರೆ ವರ್ಲ್ಡ್ ಕಪ್ ಥರ. ಅದ್ರಲ್ಲಿ ಭಾಗವಹಿಸಿದ್ರೆ ಅದ್ರ ಪ್ರೈಜ್ ಹೊಡಿಬೇಕು ಅಂತನೇನಿಲ್ಲ, ಪಾರ್ಟಿಸಿಪೇಟ್ ಮಾಡೋದ್ರಿಂದನೇ ನಮ್ಗೊಂಥರ ಖುಷಿ ಐತೆ ಅದು. ಅದರಲ್ಲಿ ತೇಗೂರು ರೇಸ್ಗಳಲ್ಲಿ ಭಾಗವಹಿಸಿ ಯಾವ ಥರ ಪ್ರೈಸನ್ನು ಮಾಡಿದ್ದೇವೆ. ಫಸ್ಟ್ ಹೊಡೆದೈತೆ ಹೆಬ್ಬುಲಿ, ಒಂಟಿ ಸರ್ಗ ಅಂತೇಳಿ ಫಸ್ಟ್ ಹೊಡೆದೈತೆ. ಇದು ಸೆಕೆಂಡ್ ಹೊಡೆದಿದೆ. ನರಸಿಂಹ, ಶೌರ್ಯ, ಇದು ಸೆಕೆಂಡ್ ಹೊಡೆದೈತೆ ಈಗ 2ನೇ ವರ್ಷದಲ್ಲಿ. ಸರ್, ಈ ರೇಸ್ಗೆ ಬರೋ ಮುಂಚೆ ಇದಕ್ಕೆ ಟ್ರೈನ್ ಅಪ್ ಏನಾರು ಮಾಡ್ತೀರಾ? ಹೌದು, ಡೈಲಿ ಮನೆ ಹತ್ರ ವಾಕು ಮತ್ತು ಈಚೆ ಹಾಕ್ಸ್ತಾರೆ, ಹುಡುಗರುಗಳಿರ್ತಾರೆ, ಅದಕ್ಕೆ ಬಿಸಿನೀರು ಸ್ನಾನ ಮತ್ತು ತಿಂಡಿ. ಮತ್ತು ಸರ್, ಇವುಗಳ ದಿನಚರಿ ಯಾವ ರೀತಿ ಇರುತ್ತೆ? ಅದೇ ಸರ್, ಮಾಮೂಲಿ ಡೈಲಿ ಏನು ವಾಕ್ ಬಿಡಲ್ಲ, ಒಂದು ವಾರಕ್ಕೆ 1 ಸಲನೋ 2 ಸಲನೋ ವಾಕ್ ಮಾಡಿಸ್ತಾರೆ. ಈಗ ರೈಸಿಂದ ಹೋದ ತಕ್ಷಣ ಬಿಸಿನೀರು ಹಾಕೋದು, ಅದಕ್ಕೆ ಮಾಮೂಲಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಇನ್ನು ಫುಡ್ ಎಲ್ಲ ಯಾವ ರೀತಿ ಇರುತ್ತೆ? ಮಾಮೂಲಿ ಹುಳ್ಳಿಕಾಳು, ರವೆ ಬೂಸ, ಕಡಲೆ ಒಟ್ಟು, ಹಾಲು, ಮೊಟ್ಟೆ ರೆಗ್ಯುಲರಾಗಿ ಇದ್ದೇ ಇರ್ತದೆ. ಅದು ರೇಸ್ ಇದ್ದ ಅಂತ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ, ರೇಸ್ ಇಲ್ಲ ಒಂದು ಸ್ವಲ್ಪ ಮಾಮೂಲಿ. ಕೆಲವೊಂದು ರೇಸ್ಗಳಲ್ಲಿ ಬೈಕ್ಗಳೆಲ್ಲ ಪ್ರೈಸ್ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೈಕನ್ನು ಯಾವ ರೀತಿ ಯಾವ್ದಾದ್ರು ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ರೇಸಲ್ಲಿ ಗೆದ್ಕೊಟ್ಟಿದ್ದು ಅಂತ? ಹೌದು, ಜೂಲಿ ಅಂತ ಸಾಲಿಗ್ರಾಮ ರೈಸಲ್ಲಿ ಮುಗುಳುವಳ್ಳಿಲಿ ಹೆಬ್ಬುಲಿ ಹೊಡೆದೈತೆ. ಹಂಗೆ ಒಂದು 2-3 ಬೈಕ್ ಹೊಡೆದಿದೆ ಸರ್. ಮತ್ತು ಸರ್, ಈ ಒಂದು ರೇಸ್ಗಳಿಗೆ ಬರ್ತಾ ಇರ್ತೀರಾ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಒಂದು ಸಪೋರ್ಟ್ ನೀಡ್ತೀರಾ? ಅವ್ರ ಸಪೋರ್ಟ್ ಇಲ್ದೇ ಮಾಡೋಕ್ಕೆ ಆಗಲ್ಲ ಇದನ್ನು. ಅವ್ರ ಸಪೋರ್ಟ್ ಇದ್ರೇ ಮಾಡೋಕ್ಕಾಗೋದು. ಭಾರಿ ಈಗ ಹೋಗ್ರಿ ಗೆದ್ಕೊಬರ್ರಿ ಅಂತೇಳಿ ದನಗಳಿಗೆ ಮನೆ ಹತ್ರ ದೇವರು ಆಶೀರ್ವಾದ ಎಲ್ಲ ಮಾಡ್ಕೊಂಡು ದೇವಸ್ಥಾನದಿಂದ ಮನೆ ಹತ್ರ. ರೇಸ್ಗೆ ಬರೋಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು? ಯಾವ ಥರ ದೇವಸ್ಥಾನಕ್ಕೆ ಏನು ರೆಗ್ಯುಲರ್ ಹೋಗಲ್ಲ. ಹೋಗ್ಬೇಕಾದ್ರೆ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಕಚ್ಚಿ ದೇವರೇ ಒಳ್ಳೇದು ಮಾಡಪ್ಪ, ನಮ್ಮ ಎತ್ತುಗಳಿಗೆ ಏನು ಏಟಾಗ್ದಂಗೆ ಸುರಕ್ಷಿತವಾಗಿ ಬರಲಿ ಕಣಪ್ಪ ಅಂತ ಕೇಳ್ಕೊಂಡು ಗಾಡಿ ಹತ್ರ. ಕೆಲವು ರೇಸ್ಗಳಲ್ಲಿ ನೋಡಿದ್ದು ಈ ಒಂದು ಪಿಚ್ಚಲ್ಲಿ ಕುಡಿಕೆಗಳೆಲ್ಲ ಹುಣಿ ಏನೇನೋ ಮಾಡ್ತಾ ಇರ್ತಾರೆ ಅಂತ ಕೇಳ್ಪಟ್ಟಿದ್ದು ನಾವು ನೋಡಿದ್ದೀವಿ ಸರ್. ಕೆಲವ್ರು ಮಾಡ್ತಾರೆ ಅಣ್ಣ, ಅವಿವೇಕಿಗಳು. ಹಂಗೇನಾರ ಮಾಡೋದಾದ್ರೆ ಅಂಥವ್ರಿಗೂ ಒಂದೊಂದು ಸಂದೇಶನೇ ಕೊಟ್ಬಿಡಂತ ಈ ವಿಡಿಯೋದಿಂದ. ಒಂದು 50,000ನೇ ಕೊಟ್ಬಿಡೋಣ, ಇವತ್ತು ಪಿಚ್ಚಲ್ಲಿ ಹೊಡಿಬೇಕು, ಫಸ್ಟೇ ಹೊಡಿಬೇಕು, 50,000ನೇ ಕೊಡೋಣ, ಯಾರ ಇದ್ರೆ ಅಂತ ಪೂಜೆ ಮಾಡಿದ್ರು ಕರ್ಕೊಬಂದು ತೋರ್ಸೋಣ, ಕೊಡೋಣ 50,000. ಅವೆಲ್ಲ ನಡೆಯೋಕ್ಕಲ್ಲ. ಏನೋ ಅವ್ರ ಮನಸ್ಸು ತೃಪ್ತಿಗೆ ಅಣ್ಣ, ದೇವಸ್ಥಾನಕ್ಕೆ ಹೋಗ್ಬೇಕು, ಕರ್ಪೂರ ಕಚ್ಚಬೇಕು ಅಣ್ಣ, ದೇವ್ರು ಒಳ್ಳೇದು ಮಾಡಲಿ ಅಂತ ಬಂದು ಗಾಡಿ ಕಟ್ಟಬೇಕು ಬಿಟ್ರೆ ತಂದು ಪಿಚ್ಚಲ್ಲಿ ಉಣೋದು, ಆ ಎತ್ತಿಂಗಾಗಲಿ ಅಂತ ಮಾಡೋದು ಅಡ್ನಾಡಿಗಳ ಕೆಲಸ ಅದು. ಅದು ಮಾಡೋಕೆ ಹೋಗ್ಬೇಡ್ರಿ ಯಾರು. ಒರಿಜಿನಾಲಿಟಿ ಎತ್ತು ಸಾಕಿ ಅಣ್ಣ, ಇದ್ರಲ್ಲಿ ತಾಕತ್ತಿದ್ರೆ ಹೊಡೆಯೋಕ್ಕಾಗೋದು. ಮನೆ ತಮ್ಮ ಎಸ್ಕೊಬಂದು ಹೊಡಿಬೇಕು, ಮಡಿಕೆ ಕುಡಿಕೆ ಎಲ್ಲ ಬಂದು ಹೊಡಿತಾವೆ, ಇಲ್ಲಿ ಹೊಡೆಯೋಕ್ಕಲ್ಲ ಯಾವುದೇ ಕಾರಣಕ್ಕೂ. ಎತ್ತನ ತಾಕತ್ತು, ಎತ್ತನ ದಕ್ಷತ್ತು, ಸಾಕಿರೋಂದು ದಕ್ಷತ್ತು ತಂದು ಹೊಡಿಬೇಕು ಸರ್. ಅಂದರೆ ಈ ಒಂದು ಎತ್ತುಗಳಿಗೆ ಸರ್ ಏನು ಖರ್ಚು, ಮೇಂಟೆನೆನ್ಸ್ ಯಾವ ರೀತಿ ಬರ್ತಾ ಇರೋದು? ಅಣ್ಣ, ಒಂದು ಎತ್ತಿಗೆ 500 ರೂಪಾಯಿ ಖರ್ಚು ಬರ್ತಣ್ಣ. ಇವತ್ತು ರೇಸ್ನ ಎತ್ತು ಸಾಕ್ತೀನಿ ಅಂತ ಅಂದರೆ ಹಾಲು, ಮೊಟ್ಟೆ, ತಿಂಡಿಯಿಂದ ಹಿಡಿದು. ಮತ್ತು ರೈಸಿಗೆ ಬಂದರೆ ಒಂದು ರೈಸ್ಗೆ ಒಂದು ಜೋಡಿ ಎತ್ತಾಕ್ತೀನಿ ಅಂದರೆ 10,000 to 15,000 ರೂಪಾಯಿ ದುಡ್ಡು ಖರ್ಚಾಯ್ತದೆ. ಬಾಡಿಗೆ ಆಗಿರ್ಬೋದು, ಇವಾಗ ಚಿಕ್ಕಮಂಗ್ಳೂರಿಂದ ಬಂದಿರೋದು, ಅಲ್ಲಿಂದ ಇಲ್ಲಿಗೆ 5,000 ರೂಪಾಯಿ ಬಾಡಿಗೆ, ಮತ್ತು ಇಲ್ಲಿ ಎಂಟ್ರಿ ಕಟ್ಟಿರೋದು, ಮತ್ತು ಹುಡುಗರುಗಳ ಖರ್ಚು, ಊಟ ತಿಂಡಿ ಒಂದು 15,000 ರೂಪಾಯಿ ಖರ್ಚಾಗುತ್ತೆ ಒಂದು ರೈಸಿಗೆ. ಅಂದರೆ ವ್ಯವಸಾಯ ಇದರಿಂದನೇ ದುಡ್ದೇನು ಸಂಪಾದನೆ ಮಾಡೋಕ್ಕಾಗಲ್ಲ ಅಣ್ಣ. ಇದೊಂದು ಶೋಕಿ, ನಮ್ಮ ಮನಸ್ಸು ಖುಷಿ ಕೊಡ್ತದೆ, ಶೋಕಿ ಮಾಡ್ತಾಯಿದ್ದೀವಿ ಬಿಟ್ರೆ ಇದರಿಂದನೇ ಸಂಪಾದನೆ ಮಾಡಿ ಕಟ್ಟೋಕ್ಕಾಗಲ್ಲ. ಈಗ 4 ಜನ ಎತ್ತು ಕಟ್ಟವನೇ ಅಂತ ಗುರುತಿಸ್ತಾರೆ ನಮ್ಮನ್ನ. ನೋಡಪ್ಪ ಇಂಥ ಎತ್ತು ಓನರು, ನರಸಿಂಹ ಓನರು, ಸುನಿಯಣ್ಣ ಅವರು, ಬಸ್ಸೆ ಓನರು, ಇಟ್ಕೆ ಪ್ರಕಾಶಣ್ಣವರು ಅಂತ ಗುರುತಿಸ್ತಾರಲ್ಲ, ಅದೊಂದು ಹೆಸರಿಗೋಸ್ಕರ ಇವ್ರು ಕಟ್ ಮಾಡಿ. ಆದಾಯಕ್ಕೆ ಅಂತ ಬೇರೆ ಮೂಲಗಳವೆ, ಅದರಿಂದ ಆದಾಯ ಬರ್ತಾ ಇರ್ತದೆ. ಇದು ನಮ್ಮ ಮನ್ಸಿನ ಖುಷಿಗೋಸ್ಕರ ಆಡ್ತೀವಿ ಸರ್. ಸರ್, ಈಗ ನೀವು ಪ್ಲೇಸ್ಮೆಂಟ್ ಮಾಡಿ ಪ್ರೈಸ್ನ ತಗೊಂಡು ಮನೆ ಊರಿಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರು ಭಾರಿ ಖುಷಿ ಪಡ್ತಾರೆ. ಪಟಾಕಿ ಹೊಡೆಯೋದು, ಬಣ್ಣ ಹಾಕೋದು. ಅವ್ರಿಗೂ ನಮ್ಮೂರು ಎತ್ತು ಗೆಲ್ತು ಅಂದರೆ ಅವ್ರಿಗೊಂದು ಅಭಿಮಾನ, ಹೆಮ್ಮೆ ಹೇಳ್ಕೊಂತಾರೆ, ನಮ್ಮೂರು ಎತ್ತುಕಣ ಹೊಡಿತು ಅಂತವ. ಹುಡುಗರುಗಳು ಸಪೋರ್ಟ್ ಚೆನ್ನಾಗೈತೆ. ಎಲ್ಲೋದ್ರೂ ಒಂದು 10-15 ಹುಡುಗರು, ಅವರೇನು ದುಡ್ಡು ಸಂಪಾದನೆ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮ ವಿಶ್ವಾಸಕ್ಕೆ, ಪ್ರೀತಿಗೆ ಬೆಲೆ ಕೊಟ್ಟು ಎತ್ತು ಮೇಲಿರೋ ಅಭಿಮಾನಕ್ಕೆ ಒಂದು 10-15 ಜನ ಹುಡುಗರು ಬರ್ತಾರೆ ಎತ್ತು ತುಂಬಿದಾಗ.
ಅದ್ರ ಬಗ್ಗೆಲಿ ಅವ್ರ ಸಪೋರ್ಟ್ ಇದ್ರೇ ಮಾಡೋಕ್ಕಾಗೋದು. ಈಗ ಅಣ್ಣಾರು ಇರೋದೇ ಇಲ್ಲ ಮನೆ ಹತ್ರ, ಹುಡುಗರೇ ಹಿಡ್ಕೊ ಹೋಗಿ ವಾಕ್ ಮಾಡಿಸೋದು, ಈಚೋಡ್ಸೋದು, ಮೈ ತೊಳೆಯೋದು. ಇಲ್ಲಿ ಉದಯ ಅಂದ್ಬಿಟ್ಟವ್ರೆ, ಅವರೇ ಟೇಕ್ ಕೇರು. ಇನ್ನು ಮನೋಜು ಅಂತ ಇವರು ಹೆಬ್ಬುಲಿ ನರಸಿಂಹ ಆಗ್ತಾಗೆಲ್ಲ ಇವರೇ ಭಾರಿ ಟೇಕ್ ಕೇರ್ ತೊಗೊಂಡು ಇಸ್ಕೊಂಡು ಕಡೆ ಸರ್, ಕಡೆಯಲ್ಲ 2 ಕಡೆನೇ. ಓಕೆ ಸರ್, ಥ್ಯಾಂಕ್ ಯು.